ಎಲ್ಲರಿಗೂ ನಮಸ್ಕಾರ. ಜ್ಞಾನಪ್ತ ಚಾನಲ್ಗೆ ಸ್ವಾಗತ. ನಾನು ಮತ್ತು ನನ್ನ ತಮ್ಮ ಇವತ್ತು ಮೈಸೂರಲ್ಲಿದ್ದೀವಿ. ಏನಕ್ಕಪ್ಪ ಅಂತಂದರೆ ನಿಮಗೆ ಕ್ರೋಮೋ ನೋಡಿದ ತಕ್ಷಣ ಗೊತ್ತಾಗೈತೆ. ಮೈಸೂರಲ್ಲಿ 2024 ಫ್ಲವರ್ ಶೋನ ಆರ್ಗನೈಜೇಷನ್ ಮಾಡಿದ್ದಾರೆ. ನಾವು ಕೂಡ ನೋಡವ ಅಂತ ಬಂದಿದ್ದೀವಿ. ಹಾಗೆಯೇ ನಮಗೆ ಮೈಸೂರಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ ಇರೋದ್ರಿಂದ ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಸುಧಾ ಇವತ್ತು ಉತ್ಸವ ಐತಿ ಅಂತ ಹೇಳಿದ್ರು. ಸೊ ಎರಡು ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ದಂಗಾಗುತ್ತೆ ಅಂತ ಹೇಳಿ ಹೊರಟಿದ್ದೀವಿ. ಈಗ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಉತ್ಸವ ಎಲ್ಲ ಬೆಳಿಗ್ಗೆನೆ ಮುಗ್ದಿತ್ತು. ನಾವು ಇವಾಗ ದರ್ಶನ ಪಡ್ಕೊಂಡು ಊಟಕ್ಕೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ಹಾಗೆಯೇ ಹೋಮ ಕೂಡ ಮಾಡಿದ್ರು. ನೋಡಿ, ಇಲ್ಲಿ ಹೊರಗಡೆ ದೇವ್ರುಗಳೆಲ್ಲನೂ ಈ ಥರ ಇಟ್ಟಿದ್ದಾರೆ. ತುಂಬ ಜನ ಇದ್ದರು, ತುಂಬ ರಶ್ಶು ಕೂಡ ಆಗಿತ್ತು. ಇದೆಲ್ಲನೂ ಮುಗಿಸ್ಕೊಂಡು ಇವಾಗ ನಾವು ಫ್ಲವರ್ ಶೋಗೆ ಹೋಗವ ಅಂತ ಹೇಳಿ ನಾನು ಮತ್ತು ನನ್ನ ತಮ್ಮ ಹೊರಟಿದ್ದೀವಿ. ಈ ಟೈಮಲ್ಲಿ ಪ್ಯಾಲೇಸಲ್ಲಿ ತುಂಬ ರಶ್ ಇರ್ತಾರೆ. ಏನಕ್ಕೆ ಅಂತಂದರೆ ಡಿಸೆಂಬರ್ ತಿಂಗಳಲ್ವಾ, ಮಕ್ಕಳೆಲ್ಲ ಇವಾಗ ಟೂರ್ಗೆ ತುಂಬ ಹೋಗ್ತಿರ್ತಾರೆ ಮತ್ತು ತುಂಬ ಪ್ರವಾಸೋದ್ಯಮಕ್ಕೆಲ್ಲ ಇದೇ ಟೈಮಲ್ಲಿ ಹೋಗ್ತಾರೆ ಅಲ್ವಾ. ಹಾಗಾಗಿ ಸ್ಕೂಲ್ ಮಕ್ಕಳು ತುಂಬ ಜನ ಇದ್ದರು. ಅಲ್ಲದೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಉತ್ಸವ ಹಾಗೆಯೇ ಹೋಮ ಇತ್ತಲ್ವಾ, ಮೈಸೂರರು ಅಕ್ಕಪಕ್ಕದವ್ರು ಇರೋರೆಲ್ಲ ಬಂದಿದ್ದರು. ಸೊ ತುಂಬ ರಶ್ ಇತ್ತು ದೇವಸ್ಥಾನದ ಹತ್ರ ಮತ್ತು ಫ್ಲವರ್ ಶೋ ಹತ್ರ ತುಂಬ ರಶ್ ಇದ್ದರು. ಇಲ್ಲಿ ಮುನ್ಗಡೆ ಅಷ್ಟೇನು ಇರಲಿಲ್ಲ. ನೈಟ್ ಆದಮೇಲೆ ತುಂಬ ರಶ್ ಆಗ್ತಾರೆ. ಆವಾಗ ಅಂದರೆ ಲೈಟಿಂಗ್ಸ್ ವಿತ್ ಮ್ಯೂಸಿಕ್ ಇರುತ್ತಲ್ವ, ಹಾಗಾಗಿ ಲೈಟಿಂಗ್ಸ್ ಮತ್ತು ಮ್ಯೂಸಿಕ್ 6 ಗಂಟೆಯಿಂದ 8 ಗಂಟೆ ತನಕ ಇರುತ್ತೆ. ಇನ್ನು ಪ್ಯಾಲೇಸ್ ಓಪನ್ ಆಗೋದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ತನಕ ಇರುತ್ತೆ. ಇನ್ನು ಪ್ಯಾಲೇಸ್ ಯಾವಾಗ್ಲೂ ಸಾರ್ವಜನಿಕರಿಗೆ ಓಪನ್ ಆಗಿರುತ್ತೆ ಈ ಟೈಮಿಂಗ್ಸಲ್ಲಿ. ದಸರಾ ಟೈಮಲ್ಲಿ ಮಾತ್ರ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ, ಅಂದರೆ ನಮ್ಮಗಳಿಗೆ ಪ್ರವೇಶ ಇರೋದಿಲ್ಲ. ಇನ್ನು ಟೈಮಿಂಗ್ಸ್ ಬಂದು ಆವಾಗಲೇ ಹೇಳಿದ್ನಲ್ವ, 10 ಗಂಟೆಯಿಂದ 5:30 ತನಕ ಇರುತ್ತೆ. ಹಾಗೆಯೇ ಲೈಟಿಂಗ್ಸು 7 ಗಂಟೆಗೆ ಸ್ಟಾರ್ಟ್ ಆಗಿ ಕರೆಕ್ಟಾಗಿ 8 ಗಂಟೆಗೆ ಮುಗಿಯುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ವಿಸಿಟ್ ಮಾಡಿ. ಹಾಗೆಯೇ ಫ್ಲವರ್ ಶೋ ಇತ್ತಲ್ವ, ಅಲ್ಲಿ ಈ ವರ್ಷ ಟಿಕೆಟ್ ಇತ್ತು. ಪ್ರತಿ ವರ್ಷ ಟಿಕೆಟ್ ಇರಲಿಲ್ಲ. ನಾನು ಇದಕ್ಕೂ ಮುಂಚೆ 1-2 ಸಲ ಬಂದಿದ್ದೀನಿ, ಆವಾಗ ಇರಲಿಲ್ಲ. ಈ ಸಲ ಟಿಕೆಟ್ ಮಾಡ್ಕೊಂಡಿದ್ದಾರೆ. ನಾವು ಮೊದಲು ಪ್ಯಾಲೇಸ್ ಒಳಗಡೆಗೆ ಹೋಗಿ ಆಮೇಲೆ ಫ್ಲವರ್ ಶೋಗೆ ಹೋಗವ ಅಂತ ಡಿಸೈಡ್ ಮಾಡಿದ್ವಿ. ಫ್ಲವರ್ ಶೋ ಅಂದರೆ ಸಂಜೆ 8 ಗಂಟೆ ತನಕ ಇರುತ್ತೆ, ಆದರೆ ಪ್ಯಾಲೇಸ್ ಒಳಗಡೆಗೆ 5:30ಗೆಲ್ಲ ಲಾಸ್ಟ್ ಮಾಡಿಬಿಡ್ತಾರೆ. ಇವಾಗೆಲ್ಲ ಟೈಮಲ್ಲಿ 3 ಗಂಟೆ ಆಗೈತೆ. ಸೊ ನೋಡ್ಕೊಂಡು ಬಂದು ಆಮೇಲೆ ಫ್ಲವರ್ ಶೋಗೆ ಹೋಗವ ಅಂತ ಡಿಸೈಡ್ ಮಾಡಿದ್ದೀವಿ. ಫ್ಲವರ್ ಶೋ ವಿಡಿಯೋನ ಮುಂಚೆ ಹಾಕ್ತೀನಿ ಮತ್ತು ಪ್ಯಾಲೇಸ್ ವಿಡಿಯೋನ ಲೇಟಾಗಿ ಹಾಕ್ತೀನಿ. ಅದೊಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇನ್ನೂ ಬಾಕಿ ಐತೆ. ಇದು ಅಂತಂದರೆ ಡಿಸೆಂಬರ್ 31ಕ್ಕೆ ಲಾಸ್ಟ್ ಆಗುತ್ತೆ. ಯಾರೆಲ್ಲ ಬರೋಕ್ಕೆ ಇಂಟ್ರೆಸ್ಟ್ ಐತೆ ಅವರು ಈ ವಿಡಿಯೋನ ನೋಡಿಕೊಂಡು ಬರ್ಬೋದು. ಈ ವರ್ಷ ಅಂತೂ ತುಂಬ ಡೆಕೋರೇಷನ್ ಮಾಡಿಲ್ಲ. ವರ್ಷ ತುಂಬ ಡೆಕೋರೇಷನ್ ಮಾಡ್ತಿದ್ರು. ಈ ವರ್ಷ ಸ್ವಲ್ಪ ಚಿಕ್ಕದಾಗಿ ಮಾಡಿದರು, ಆದರೂ ತುಂಬ ಚೆನ್ನಾಗಿ ಮಾಡಿದರು. ಇದು ಹೊರಗಡೆಯಿಂದ ನಾವು ಪ್ಯಾಲೇಸ್ ಒಳಗಡೆಯಿಂದ ಎಕ್ಸಿಟ್ ಆಗಿ ಬರ್ತಿದ್ವಲ್ಲ, ನಾವು ಇನ್ನೂ ಒಳಗಡೆಗೆ ಹೋಗಿಲ್ಲ. ಟಿಕೆಟ್ ತೊಗೊಂಡು ಹೀಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಹೊರಗಡೆಯಿಂದ ವ್ಯೂ ಈ ಥರ ಕಾಣಿಸ್ತಾ ಐತೆ. ಈ ಸಲ ಅಯೋಧ್ಯೆ ರಾಮ ಮಂದಿರನ ಹೂಗಳಿಂದ ಅಲಂಕರಿಸಿದರೆ ಒಳಗಡೆಗೆ ಹೋಗಿ ನೋಡಬೇಕು ಎಷ್ಟೆಲ್ಲ ಚೆನ್ನಾಗಿರುತ್ತೆ ಮತ್ತು ಇನ್ನೆಲ್ಲ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ. ನಾನು ಮುಂಚೆನೂ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ದೆ, ಆದರೆ ಅದು ಎಜುಕೇಷನ್ ಚಾನಲ್ ಮಾಡ್ತಾಯಿದ್ದೆ. ಹಾಗಾಗಿ ಫ್ಲವರ್ ಶೋ ವಿಡಿಯೋನ ನಾನು ಹಾಕಿಲ್ಲ. 1-2 ಫೋಟೋ ಇದ್ದಾವೆ, ಅದನ್ನು ಬೇಕಾದರೆ ಲಾಸ್ಟ್ಗೆ ಹಾಕಿರ್ತೀನಿ, ನೀವು ನೋಡಿ. ತುಂಬ ಚೆನ್ನಾಗಿ ಮಾಡಿರ್ತಾರೆ. ಮೈಸೂರಲ್ಲಿ ಅಕ್ಕಪಕ್ಕ ಇರೋರು ವಿಸಿಟ್ ಮಾಡಿ ನೋಡಿ. ಹೊರಗಡೆನೇ ಇಷ್ಟು ಚೆನ್ನಾಗಿ ಕಾಣಿಸ್ತೈತಿ ಅಂತಂದರೆ ಒಳಗಡೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಇವಾಗ ನಾನು ಮತ್ತು ನನ್ನ ತಮ್ಮ ಟಿಕೆಟ್ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ರಶ್ ಐತೆ, ತೊಗೊಂಡು ನೋಡಿಕೊಂಡು ಬರ್ತೀವಿ. ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ನೀವು ನೋಡಿ. ಫ್ಲವರ್ ಶೋ ಎಂಟ್ರಿ ಇಲ್ಲೇ ಆಗೋದು. ನಾವು ಇವಾಗ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಟಿಕೆಟ್ ಒಬ್ಬರಿಗೆ 30 ರೂಪಾಯಿ, 18 ವರ್ಷ ಕೆಳಗಿರೋರಿಗೆ 20 ರೂಪಾಯಿ ಮಾಡಿದ್ದಾರೆ. ನಾವು ಇಬ್ಬರು ಇದ್ದಲ್ವಾ, 60 ರೂಪಾಯಿ ಕೊಟ್ಟು ನನ್ನ ತಮ್ಮ ಇವಾಗ ಟಿಕೆಟ್ ತೊಗೊಂಡು ಬಂದಿದ್ದಾನೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ತೋರಿಸ್ತೀನಿ ಫ್ಲವರ್ ಶೋನ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ, ಎಷ್ಟೆಲ್ಲ ವೆರೈಟಿ ಫ್ಲವರ್ಸ್ಗಳನ್ನ ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ. ನಮ್ಮ ಜೊತೆ ನೀವು ನೋಡಿವ್ರಿ. ಅದಕ್ಕಿಂತ ಮುಂಚೆ ಇದು ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ವಿಡಿಯೋ ಆಗೈತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡವ. ಇಲ್ಲಿಂದ ಎಂಟ್ರಿ ಆಗುತ್ತೆ ನಮ್ಮದು.
ಆಯ್ತಾ ಮೈಸೂರಲ್ಲಿ 10 ವರ್ಷದಿಂದ ಫ್ಲವರ್ ಶೋನ ಆರ್ಗನೈಜೇಷನ್ ಮಾಡ್ಕೊಂಡು ಬರ್ತಾ ಇದ್ದಾರಂತೆ. ಅದನ್ನು ಇಲ್ಲಿ ಹಾಕಿದ್ದಾರೆ ನೋಡ್ಬೋದು. 10th ಫ್ಲವರ್ ಶೋ ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ. ನಾನು ನನ್ನ ತಮ್ಮ ಸೆಲ್ಫಿನ ತೊಗೊಂಡ್ವಿ. ಅಂದರೆ ಇವಾಗ ಬಿಡಿ ಸೆಲ್ಫಿ ಎಲ್ಲಿ ಹೋದ್ರೂ ತೊಗೊತೀವಿ, ಅದೊಂದು ಕ್ರೇಜ್ ಅಲ್ವಾ. ಈ ಕಡೆ ರೈಟ್ ಸೈಡ್ಗೆ ಹೂಗಳೆಲ್ಲನೂ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆಯೇ ಲೆಫ್ಟ್ ಸೈಡ್ಗೆ ಈ ಥರ ಫ್ಲವರ್ ಶೋ ಅಂತ ಹೇಳಿ ಹೂವಿಂದ ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫೋನಲ್ಲಿ ಫ್ರಂಟ್ ಕ್ಯಾಮ್ರಾ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಬರ್ತಿರಲಿಲ್ಲ. ಸೆಲ್ಫಿ ವಿಡಿಯೋಗಳು ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ, ಸ್ವಲ್ಪ ಮಬ್ಬು ಅನ್ನಿಸ್ತೈತೆ. ಬ್ಯಾಕಿಂದ ಸಖತ್ತಾಗಿ ಕಾಣಿಸ್ತೈತೆ. ಅದಕ್ಕೋಸ್ಕರ ನಾನು ಬ್ಯಾಕ್ ವಿಡಿಯೋನ ಮಾಡ್ಕೊಂಡು ಹೋಗಿದ್ದೀನಿ. ನೋಡಿ ಎಷ್ಟೆಲ್ಲ ಥರದ ಹೂಗಳನ್ನ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ ಅಂತ. ಇನ್ನು ಸ್ವಲ್ಪ ಹೂಗಳು ಬಿಡಬೇಕು, ಇನ್ನು ಕೆಲವೊಂದು ಬಿಟ್ಟಿದ್ದಾವೆ. ಈ ಸಲ ಪಾರ್ಟಿಂದನೂ ಸ್ವಲ್ಪ ಗಿಡಗಳನ್ನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಐತೆ. ಇಲ್ಲಿ ನವಗ್ರಹಗಳು ಅಂತ ಹೇಳಿ ಹೂವಿಂದ ಡೆಕೋರೇಷನ್ನ ಮಾಡಿದ್ದಾರೆ. ಹಾಗೆಯೇ ನವಿಲಿಂದನೂ ಕೂಡ ತುಂಬ ಚೆನ್ನಾಗಿ ವೆಲ್ಕಮ್ನ ಮಾಡ್ತಿದ್ದಾರೆ. ಇಲ್ಲಿ ಸಖತ್ತಾಗೈತೆ. ನನಗಂತೂ ಇದಂತೂ ತುಂಬ ಇಷ್ಟ ಆಯಿತು. ಎರಡು ಕಡೆ ನವಿಲು ಸಖತ್ತಾಗಿ ಇಷ್ಟ ಆಯಿತು. ನನಗಂತೂ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಬನ್ನಿ ಮುಂದೆ ಹೋಗವ, ಇನ್ನು ಏನೇನೆಲ್ಲ ಮಾಡಿದ್ದಾರೆ ಅಂತ ನೋಡಿಕೊಂಡು. ತೆಗಿಯೋಣ, ಫೋಟೋ ತೆಗಿತೀನಿ, ನಿಂತ್ಕೊಳ್ಳೋಣ. ನೋಡಿ, ಫ್ಲವರಿಂದ ಎಷ್ಟು ಅದ್ಭುತವಾಗಿರುವಂತಹ ರಾಮ ಮಂದಿರನ ನಿರ್ಮಾಣ ಮಾಡಾಕಿದ್ದಾರೆ. ಇಲ್ಲಿ ಸಖತ್ತಾಗೈತೆ ಅಲ್ವಾ. ನಮಗಂತೂ ಅಯೋಧ್ಯೆಗೆ ಹೋಗಿ ರಾಮ ಮಂದಿರ ಅಂತೂ ನಾವು ನೋಡೋಕ್ಕಾಗಲಿಲ್ಲ. ಇಲ್ಲೇ ನೋಡ್ಕೋಬೋದು. ಫ್ಲವರಿಂದ ಸಖತ್ತಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾರಿಗೆಲ್ಲ ಅಯೋಧ್ಯೆಗೆ ಹೋಗಿ ರಾಮ ಮಂದಿರ ನೋಡೋಕ್ಕಾಗಿಲ್ಲ, ಅವರು ಮೈಸೂರಿನ ಫ್ಲವರ್ ಶೋಗೆ ಬಂದು ರಾಮ ಮಂದಿರನ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸೂಪರಾಗಿ ಮಾಡಿದ್ದಾರೆ. ಬಾ ಈಗ ನಿಂತ್ಕೋ. ಬಾ ಇದೇನಿದು? ಇದು यहाँ खड़ा करना पड़ रहा है.
1999ರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಮರಣ ಹೊಂದಿದ ವೀರ ಯೋಧರಿಗೆ ಇದನ್ನು ಅರ್ಪಿಸಿದರೆ. ತುಂಬ ಇಷ್ಟ ಆಯಿತು ಈ ಕಾನ್ಸೆಪ್ಟ್ ನನಗೆ. ಓ ಇದು ವರ್ಣ, ಇದು ಕಾಂಗ್ರೆಸ್ ಯೋಜನೆಗಳಿದು. ಗ್ಯಾರಂಟಿ ಯೋಜನೆ ಬಹಳ ಸಂವಿಧಾನದ ಪೀಠಿಕೆ ಇದು. ಬರೀ ಇದು ಫೋಟೋ ತೆಗಿಯೋದಕ್ಕೆ ಆಯ್ತು. ಹಾಂ ತಗೊಳ್ಳೋ ಬಾ. ಹೋಗಿ ಗಾಯತ್ರಿ ಅಮ್ಮ, ನೀವು ಹೋಗಿ ಗಾಯತ್ರಿ ಅಮ್ಮ, ಇಲ್ಲ ಹೋಗಿ ಹೋಗಿ ನಾನು ತೆಗಿತೀನಿ, ಹೋಗಿ ಆ ಕಡೆ ಬೆಳೆಸ್ಕೊಂಡು ಆ ಕಡೆ ಹೋಗ್ಬೋದು ನಾವು. ಹೊರಡು ಇಲ್ಲಿ ನೋಡಿ ಚೆನ್ನಾಗೈತೆ. ಆಮೆ ಇದೇ ಚೆನ್ನಾಗಿ ಕ್ಲಿಯರ್ ಆಗೈತೆ. ಅಯ್ಯೋ ಇದನ್ನು ತೆಗಿಲಿಲ್ಲ, ಇದೆ ಮತ್ತೆ ನಾನು ಹೇಳಿದ ಆಮೆ ಅಂತ. ನೋಡಿ ಮುಂದೆ ನೋಡಿ ಕರೋಣ ಬಿಸ್ಲತ್ತಲ್ಲಿ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಬಿಡು. ಹಾಂ ಸೌಂಡ್ ವಿಡಿಯೋ ಮಾಡಿದ್ದೀನಲ್ಲ. ಅದು 3 ದಿನ ಆದ್ರೂ ಆರಲ್ಲ. ಅದು ಏನು ಸ್ಪ್ರೇ ಮಾಡ್ತಾರೆ ಹೋಗಿ, ಫ್ರೇಮ್ ಮಾಡ್ತಾರೆ ಹೋಗಿ. ಬೈಲಿ ಯಾರ್ದಿದ್ದು? ಅರುಣ್ ஒரு பியூட்டிஃபுல் மூணு வருதான். I'll tell you how. இங்க வா. அவன் நகர்ந்து போயிட்டான்னா சூப்பராக வரும். அப்படி இருந்து போகணும். சூப்பராக வரும். அப்படியே இல்லை கண்ணா, அப்படியே 2 பேரும் இருக்கும். சூப்பராக இருக்கும் ಫೋಟೋ. ಅಣ್ಣ ಇಲ್ಲಿ ನಿಂತ್ಕೋ, ಬಸ್ ಸಾರಾವತ್ತದೆ. ಜಸ್ಟ್ ನಿಂತ್ಕೋ, ನಾನು ವಿಡಿಯೋ ಕವರ್ ಮಾಡ್ಕೊಂಡು ಹೋಗಿರ್ತೀನಿ. ಫೋಟೋ ಕ್ಲಿಪ್ಪಿಂಗ್ಸ್ ಹಾಕಿ ತಗೋಬೋದು. ಇಲ್ಲೇ ತಗೊಳ್ದ ಆಮೇಲೆ ಮರಿತು. மேலே பாருங்க, ஹலோ
ಇಲ್ಲಿ ಟೋಪಿ ತವಾರ ಒಂದು ಫೋಟೋ ತಗೊಳ್ಳೋಣ ಬಾ ನಾವು. ಇಲ್ಲ ನೀನು ಹೆಂಗೆ ಕೊಟ್ಟಿದ್ದೆ ಅದೇ ಈ ಮ್ಯೂಸಿಕ್ ಹಾಕಿದರೆ ಕಾಪಿರೈಟ್ ಬರ್ಬೋದು, ಅದಕ್ಕೋಸ್ಕರ ನಾನು ಬೇರೆ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ಕಾಪಿರೈಟ್ ಬರ್ದೇ ಇರೋದನ್ನು. ಇಲ್ಲಿ ಮೈಸೂರು ಆಡಳಿತ ಮಂಡಳಿಯವ್ರದ್ದು ಫೋಟೋಸು ಹಾಗೆಯೇ ಮೈಸೂರು ವಂಶಸ್ಥರನ್ನ ಫೋಟೋಸ್ಗಳನ್ನ ಹಾಕಿದ್ದಾರೆ, ನೋಡ್ಕೊಳ್ಳಿ. ಚೆನ್ನಾಗಿರುತ್ತೆ. 6 ಗಂಟೆ ಆಯಿತು. ಆಯ್ತಾ? 5:36. ಅಷ್ಟೇ ಸರ. ಮಧ್ಯದಲ್ಲಿ ನೋಡಿ ನಾನು ಗೋಲ್ಡ್ ಯಾವ ದೇವ್ರ ದೇವ್ರ ಹೆಸರು ಹಾಕಿಲ್ಲ ಅಲ್ಲಿ ಚಾಮುಂಡೇಶ್ವರಿ ಮೈಸೂರಿನ ಶೋಭಾ ಅಲ್ಲ ಹಾಡಿನ ದಸರಾ ಎಲ್ಲ ದೇವರು
చూడు ರಾಧೆ ಕೃಷ್ಣ ಎಲ್ಲ ಬೇರೆ ಬೇರೆ ಅಷ್ಟೇ ಹುಷಾರು ಕಂಡ ಇವಾಗ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ. ಓಕೆ, ಎಲ್ಲರಿಗೂ ಬಾಯ್. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಫುಲ್ಲು ಹೌದು, ತುಂಬ ಜನ ಬರ್ತಾರೆ ಅಣ್ಣ. ದಸರಾ ಟೈಮಲ್ಲಿ ತುಂಬ ಜಾಸ್ತಿ ಸ್ಟೇಜ್. ಈ ಸಲ ಜಾಸ್ತಿ ಏನು ಹಾಕಿಲ್ಲ ಫ್ಲವರ್ ಶೋ. ಕಡಿಮೆ ಫುಲ್ ಕಡಿಮೆ. ತುಂಬ ಹಾಕ್ತಾಯಿದ್ರು ಗೌರ್ಮೆಂಟ್ ಕಡೆಯಿಂದ. ಅದೇನೋ ಸರಿಯಾಗಿ ಗೊತ್ತಿಲ್ಲಪ್ಪ.